ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣಿಂದ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ಊಟದ ಕೂಡ ಉಪ್ಪಿನಕಾಯಿ ಇದ್ದರೆ ಚೆನ್ನಾಗಿರ್ತೈತಿ. ಇನ್ನೂ ಒಂದು ತುತ್ತು ಜಾಸ್ತಿ ಸೇರ್ತೈತಿ ಉಪ್ಪಿನಕಾಯಿ ಇದ್ದರೆ, ಅದರ ರುಚಿನೇ ಬೇರೆ. ಈಗ ಮಾಡೋದು ಹೇಗಂತ ನೋಡ್ಕೊಳ್ಳುವ. ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿ ನಿಂಬೆಹಣ್ಣು ಒಂದು ಸಲ ನೀರಿಗೆ ಹಾಕಿ ತೊಳೆದ್ಬಿಟ್ಟು ಸರಿಯಾಗಿ ಅರ್ಬಿ ತೊಗೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒರೆಸಿಟ್ಕೊಂಡಿದ್ದೀನಿ. ಒಂದು ಚೂರು ನೀರು ಇರಬಾರ್ದು. ತಟ್ಟೆಯಲ್ಲಿ ಆಗಲಿ ಪಾತ್ರೆಯಲ್ಲಿ ಆಗಲಿ ಯಾವುದರಲ್ಲಿ ನೀರು ಇರಬಾರ್ದು. ನೀರು ಹಚ್ಚಿದರೆ ನಿಮ್ಮ ಉಪ್ಪಿನಕಾಯಿ ಬೇಗ ಹಾಳಾಗ್ತದೆ. ಅದರಿಂದ ಉಪ್ಪಿನಕಾಯಿಗೆ ನೀರು ಎಷ್ಟು ಇರ್ದಂಗೆ ನೋಡಿಕೊಂಡು ಚೆನ್ನಾಗಿ ಒಂದು ಸಲ ತೊಳ್ಕೊಂಡು ಒರೆಸ್ಕೊಂಡ್ಬಿಟ್ಟು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು ನಿಂಬೆಹಣ್ಣು ಆದಷ್ಟು ಒಳ್ಳೆದು ತೊಗೊಳ್ಳಿ. ಗಟ್ಟಿ ಜಾಸ್ತಿ ಜಿಪ್ಪಿರುವಂಥ ತೊಗೊಳ್ಬೇಡಿ, ಅದು ಚೆನ್ನಾಗಿ ಬರೋಂಗಿಲ್ಲ. ನೀವು ತಿಳು ಇರುವಂಥದ್ದು ನೋಡಿಕೊಂಡು ಒಂದು ಹುಳುಕು ಪಳಕು ಈ ಥರ ಕಪ್ಪದಾಗಿ ಬಂದಿತ್ತಂದರೆ ಅದನ್ನ ತೊಗೊಳಿಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೆದು ತೊಗೊಳ್ಳಿ ನಿಂಬೆಹಣ್ಣು. ಈಗ ಒಂದು ನಿಂಬೆಹಣ್ಣು ತೊಗೊಂಡು ಅದರಲ್ಲಿ 8 ಭಾಗವಾಗಿ ಆದರೂ ಮಾಡ್ಕೊಳ್ಳಿ, 4 ಭಾಗವಾಗಿ ಆದರೂ ಮಾಡ್ಕೊಳ್ಳಿ. ನಾನಿಲ್ಲೇ ಒಂದು ಅರ್ಧ ಹೋಳಿನಲ್ಲಿ 4 ಹೋಳು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಇದೇ ಥರ ಎಲ್ಲ ನಿಂಬೆಹಣ್ಣು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು. ನೋಡಿ, ಈ ಥರ ಮಾಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣಲ್ಲಿ 8 ಹೋಳು ಮಾಡ್ತಾಯಿದ್ದೀನಿ. ನೋಡಿರಿ, ಎಲ್ಲ ಕಟ್ ಮಾಡಿ ಆಯಿತು. ಬಂದಿರೋಂಥ ಬೀಜ ತೆಗ್ದಿದ್ದೀನಿ. ಬೀಜ ನೀವು ಬೇಕಿದ್ರೆ ತಗೋಬೋದು, ಹಾಗೇನೋ ಮಾಡ್ಕೋಬೋದು. ನಾನು ತೆಗ್ದಿದ್ದೀನಿ ಅಂದರೆ ಎಲ್ಲ ತೆಗಿಲಿಲ್ಲ, ಅಲ್ಲೆಲ್ಲೇ ಒಂದೊಂದು ಉಂಟು. ಸ್ವಲ್ಪ ಎಷ್ಟು ಮೇಲೆ ಬಂತು ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಚಟ್ನಿ ಬೌಲಲ್ಲಿ ಸಣ್ಣ ಲೋಟ, ಇದು ಸಣ್ಣದು ಬೌಲು, ಇದರಲ್ಲೇ 1 ಬಟ್ಲಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತೆ ಬೇಕಂದರೆ ಸೇರಿಸ್ಕೋಬೋದು. ಉಪ್ಪು ಹಾಕಿ ಆಯ್ತು. ಈಗ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಒಂದೇ ಚಮಚಷ್ಟು ಸೇರಿಸ್ತಾಯಿದ್ದೀನಿ, ಜಾಸ್ತಿ ಸೇರಿಸ್ತಾ ಇಲ್ಲ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿ ಸೈಡಿಗೆ ಇಟ್ಟು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಮಾಡ್ಕೊಡುವ. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಇದು ಉಪ್ಪಿನಕಾಯಿ. ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಳಿಗಾಲದಲ್ಲಿ ಈ ಥರ ಬೇಸಿಗೆಯಲ್ಲಿ ತಿಂತಾ ಇದ್ದರೆ ಒಳ್ಳೆಯದು. ಮಳೆಗಾಲದಲ್ಲಿ ಅಂಕರು ಇನ್ನೂ ಒಳ್ಳೆಯದು ನಿಂಬೆಹಣ್ಣಿನ ಉಪ್ಪಿನಕಾಯಿ. ನೋಡಿ, ಇದನ್ನು ಸೈಡಿಗೆ ಇಟ್ಬಿಡುವ ಮುಚ್ಚಿ. ಈ 1/4 ಚಮಚದಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಒಂದ್ಸಲ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಳ್ಬೇಕು, ಪರಿಮಳ ಬರೋ ತನಕ. ಅದೇ ಚಮಚಲ್ಲೇ 2 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ. 1/4 ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ, 2 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು 2 ಪದಾರ್ಥ ಇದಕ್ಕೆ ಮಸಾಲೆ, ಮತ್ತೇನು ಜಾಸ್ತಿ ಹಾಕಲಿಕ್ಕಿಲ್ಲ ಇದಕ್ಕೆ. ಮೆಂತ್ಯ ಜಾಸ್ತಿ ಹಾಕಬೇಡಿ. ಮೆಂತ್ಯ ಜಾಸ್ತಿ ಹಾಕೋದ್ರಿಂದ ಕೈ ಬರ್ತದೆ ಮತ್ತು ಈ ಸೈಜ್ ಆಗಿಬಿಡ್ತೈತಿ. ನೋಡಿ, ಇಷ್ಟು ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಿದ್ದೀನಿ, ತಣ್ಣಗಾಗಿಟ್ಟಿದ್ದೀವಿ ಇದನ್ನು. ನೋಡಿ, ಹುರಿದಂಥ ಮೆಂತ್ಯ ಸಾಸಿವೆ, ಜೀರಿಗೆ ಅಲ್ಲ ಸಾಸಿವೆ, ಮೆಂತ್ಯ ಎರಡೂ ಇಲ್ಲಿ ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಕುಟಾಣಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನ ಪೌಡ್ರ್ ಮಾಡ್ಕೋಬೇಕು. ನೀವು ಮಿಕ್ಸರಲ್ಲಿ ಆದರೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು. ಕುಟ್ಟಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತೈತೆ. ಅದಕ್ಕೋಸ್ಕರ ನಾನು ಕುಟ್ಟಿ ಹಾಕೋತಾ ಇದ್ದೀನಿ. ಜಲ್ದಿ ಪೌಡ್ರ್ ಆಗ್ತೈತೆ, ಅದೇನು ಸ್ವಲ್ಪ ಅಲ್ವ ಮಸಾಲೆ ಇರೋದು. ನೋಡಿರಿ, ಉಪ್ಪಿನಕಾಯಿ ಕೂಡ ಆಗಲೇ ಅರಿಶಿನ ಉಪ್ಪು ಹಾಕಿ ಕಲಸಿಟ್ಟಿದ್ವಲ್ಲ, ನೀರು ಹೆಂಗೆ ಬಿಟ್ಕೊಂಡಿದೆ. ನಾವು ಮಾಡೋಕ್ಕಿಂತ ಮುಂಚೆನೇ ಬೇಗ ಇದನ್ನು ಕಲಸಿಟ್ಬಿಟ್ರೆ ನೀರು ಬಿಟ್ಕೊಳ್ತದೆ. ಆದಷ್ಟು ನಮ್ಗೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಪೌಡ್ರ್ ಮಾಡಿಟ್ಟೆ ಅದನ್ನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸಾಸಿವೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇದರಲ್ಲೇ 2 ಕಪ್ಪಷ್ಟು ಖಾರ ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ಸ್ವಲ್ಪ ತಿಂತಾಯಿದ್ರೆ ಸ್ವಲ್ಪ ಕೂಡ ಹಾಕ್ಕೊಳ್ಳಿ. ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು. 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. 2 ಕಪ್ ಅಂತ ಹೇಳಿದ್ದೆ, ಆದರೆ ಜಾಸ್ತಿ ಆಗ್ತದನ ಅಂತ ಎನಿಸ್ತಾ ಇದ್ದೀನಿ. ಮತ್ತು ಮಕ್ಕಳು ಕೂಡ ತಿಂತಾ ಇರ್ತಾರೆ. ನಾವು ಜಾಸ್ತಿ ಹಾಕಿ ಮಾಡಿಬಿಟ್ರೆ ಮತ್ತು ಮಕ್ಕಳು ಕೂಡ ತಿನ್ನೋದಿಲ್ಲ. ಖಾರ ಆದಷ್ಟು ಕಡಿಮೆ ಇದ್ದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿಕೊಂಡು ಮತ್ತೆ ಬೇಕಂದ್ರೆ ಸೇರಿಸ್ಕೋಬೋದು. ಈಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಖಾರ, ಮಸಾಲೆ, ಉಪ್ಪು, ಅರಿಶಿನ ಎಲ್ಲ ಹಿಡಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಲ್ಲ ಸೇರಿಸ್ಕೋಬೇಕು. ಇದಕ್ಕೆ ಬೆಲ್ಲವನ್ನು ಒಂದು ಅರ್ಧ kg ತೊಗೊಂಡು ನಾನು 250 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸಣ್ಣಗೆ ಜಜ್ಜಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದಷ್ಟು ಚೆನ್ನಾಗಿರ್ತೈತಿ. ಬೆಲ್ಲ ಇದ್ರಾಗ ಸರಿಯಾಗಿ ಹೊಂದ್ಕೊಳ್ಳೋ ತನಕ ನಿಧಾನಗೊಟ್ಟು ಕಲಸಿ. ನೀರು ಬಿಟ್ಕೊಳ್ತದೆ, ಅದು ಕಲಿಸ್ತಾ ಹೋದಂಗೆಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ತನಕ ಕಲಿಸ್ಕೊಳ್ಬೇಕು. ಮ್ಯಾಕ ತಳ್ಕ ಮಾಡಿಕೊಂಡು ಹೇಳೋದೇ ಬೇಡ, ಅಷ್ಟು ರುಚಿ ಅಂದರೆ ಅಷ್ಟು ರುಚಿಯಾಗಿರ್ತದೆ ನಿಂಬೆಹಣ್ಣಿನ ಉಪ್ಪಿನಕಾಯಿ. ಈ ವಿಧಾನದಲ್ಲಿ ನೀವು ಸಹ ಟ್ರೈ ಮಾಡಿ. ಕಲಿಸ್ತಾ ಯಾವ ಥರ ನೀರು ಬಿಟ್ಕೊಂಡಿದ್ದೆ ಇದೇ ಥರ ಬರಬೇಕು. ಅದು ಇನ್ನೂ ಕಲಿಸ್ತಾ ಹೋಗಬೇಕು. ಬೆಲ್ಲ ಎಲ್ಲ ಹೊಂದ್ಕೊಡ್ಬೇಕು ಅದ್ರಾಗ. ನಾವು ಒಂದು ಸಲ ಮತ್ತಿದ್ರಾಗ ಖಾರ ಉಪ್ಪು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನೋಡ್ಕೊಂಡು ಮತ್ತೆ ಬೇಕಂದ್ರೆ ಹಾಕೋಬೋದು. ಹಾಗಾಗಿ ನೋಡಿ, ಖಾರ ಉಪ್ಪು ಎಲ್ಲ ಚೆಕ್ ಮಾಡಿಕೊಂಡೆ. ಬೆಲ್ಲ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಇನ್ನೊಂದು 2 ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ.
ನಾನು ಹರಳು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಣ್ಣದಾದರೂ ಹಾಕ್ಕೊಬೋದು, ಹರಳು ಉಪ್ಪು ಆದರೂ ಹಾಕ್ಕೊಬೋದು. ನಾನು ತೊಗೊಂಡಿರೋ ನಿಂಬೆಹಣ್ಣು ಎಷ್ಟಪ್ಪ ಅಂದರೆ 20 ನಿಂಬೆಹಣ್ಣು ತೊಗೊಂಡಿದ್ದೆ. ನೀವು ನಿಂಬೆಹಣ್ಣು ಲೆಕ್ಕದಲ್ಲಿ ಬೆಲ್ಲ, ಖಾರ, ಉಪ್ಪು ಈ ಅಳತೆಯಲ್ಲಿ ತೋರಿಸಿದಲ್ಲಿ ನೀವು ಮಾಡ್ಕೊಬೋದು. ಇದೇ ಅಳತೆಯಲ್ಲಿ ಕರೆಕ್ಟಾಗಿರ್ತೈತಿ. ನೋಡಿರಿ ಯಾವ ಥರ ಬಂದಿದೆ ಉಪ್ಪಿನಕಾಯಿ, ಈ ಥರ ಬರಬೇಕು. ಕೆಲವರೆಲ್ಲ ಪಾಕ ಮಾಡಿ ಸೇರಿಸ್ತಾರೆ, ಬೆಲ್ಲನ ಕರಗಿಸಿ ಪಾಕ ಮಾಡಿ ಸೇರಿಸ್ತಾರೆ. ಈಗನೂ ಹಾಕ್ಕೊಂಡ್ರು ಏನೂ ಆಗೋದಿಲ್ಲ. ಅದಕ್ಕೆ ಎಷ್ಟು ದಿನ ಬೇಕಾದರೂ ಇಡ್ಬೋದು, ಚೆನ್ನಾಗಿರ್ತೈತಿ ಉಪ್ಪಿನಕಾಯಿ, ಏನೂ ಆಗೋದಿಲ್ಲ. ನೋಡಿರಿ ಯಾವ ಥರ ಬಂದಿದೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ. ನೀವು ಸಹ ಮಾಡ್ಕೊಳ್ಳಿ, ಹೇಗೆ ಬಂತಂತ ತಿಳಿಸಿ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ. ನೋಡ್ತಾ ಇದ್ದರೆ ಒಂದು ತಿಂಗಳವರೆಗೆ ತೆಗಿಲಿಕ್ಕೆ ಹೋಗಬೇಡಿ, ಇದನ್ನು ಕೊಳಿಬೇಕದು. ತಿಂಗಳವರೆಗೆ ಮುಚ್ಚಿಟ್ಬಿಡಬೇಕು. ಆವಾಗವಾಗ ಸ್ನಾನ ಮಾಡಿ ಕೈಯಾಡಿಸ್ತಾ ಇರಬೇಕು, ಬೆಳಿಗ್ಗೆ ಒಂದು ವಾರಕ್ಕೊಮ್ಮೆ. ಮತ್ತು 1 ತಿಂಗಳು 20 ದಿನ ಆದಮೇಲೆ ತೊಗೊಂಡು ನೀವು ತಿನ್ಬೋದು ಊಟದ ಕೂಡ ಉಪ್ಪಿನಕಾಯಿ. ನೋಡಿದ್ರಲ್ಲ ಯಾವ ಥರ ಮಾಡೋದಂತ ನಿಂಬೆಕಾಯಿ ಉಪ್ಪಿನಕಾಯಿ. ನೀವು ಸಹ ಮಾಡ್ಕೊಳ್ಳಿ, ಹೇಗೆ ಬಂತ ತಿಳಿಸಿ.